ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಮ್ಮ ಹಳೆ ವಿಡಿಯೋದಲ್ಲಿ ಕೊಬ್ಬರಿ ಚಟ್ನಿನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಆಲೂಗಡ್ಡೆ ಪಲ್ಯನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ದೋಸೆಗೆ ಆಲೂಗಡ್ಡೆ ಪಲ್ಯ ಆಗಿರ್ಬೋದು, ಕಾಯಿ ಚಟ್ನಿ ಆಗಿರ್ಬೋದು, ಕೆಂಪು ಚಟ್ನಿ ಆಗಿರ್ಬೋದು, ಇವೆಲ್ಲ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನಮ್ಮ ದಾವಣಗೆರೆ ಸ್ಪೆಷಲ್ ಆಗಿರುವಂತಹ ಆಲೂಗಡ್ಡೆ ಪಲ್ಯನ ನಿಮ್ಗೆ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ, ನಾನು ಒಂದು 4 ಆಲೂಗಡ್ಡೆನ ತಗೊಂಡಿದ್ದೀನಿ. ಈ ಥರ ವಾಶ್ ಮಾಡಿಕೊಂಡು ಮಧ್ಯ ಭಾಗದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು 4 ಜನಕ್ಕೆ ಆಗಷ್ಟು ಮಾಡ್ಕೊತಿದ್ದೀನಿ. 2 ಈರುಳ್ಳಿನ ನೋಡಿ ಈ ಥರ ತೆಳ್ಳುಗೆ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 5 ತಗೊಂಡಿದ್ದೀನಿ. ಮಧ್ಯ ಭಾಗದಲ್ಲಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೋಡಿ, ಒಂದು ಕುಕ್ಕರ್ ತಗೊಂಡಿದ್ದೀನಿ ನಾನು. ಅದಕ್ಕೆ ನಾನೀಗ ಆಲೂಗಡ್ಡೆನ ಹಾಕೋತೀನಿ. ನೋಡಿ, ಇದಕ್ಕೆಲ್ಲ ಆಲೂಗಡ್ಡೆ ನಾನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೇನೆ ಈರುಳ್ಳಿ ಹಾಕೋತೀನಿ. ಆಲೂಗಡ್ಡೆ ನಾನು ಸಿಪ್ಪೆ ತೆಗಿದೇನೆ ಮುಂಚೆನೆ ಬೇಯಿಸ್ಕೊತೀನಿ. ಆಮೇಲೆ ಸಾಫ್ಟ್ ಆಗಿ ಬೆಂದಿರುತ್ತಲ್ವಾ, ನಮಗೆ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಆಲೂಗಡ್ಡೆ ಮತ್ತೆ ಈರುಳ್ಳಿ ಬೇಯೋದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿ ಇದನ್ನ ಒಂದ್ 2 ವಿಷಲ್ ಮಾಡಿಸ್ಕೊಂಡ್ರೆ ಸಾಕು. ಸಾಫ್ಟ್ ಆಗಿ ಬೆಂದ್ಬಿಡುತ್ತೆ ಆಲೂಗಡ್ಡೆ. ಲಿಡ್ನ ಕ್ಲೋಸ್ ಮಾಡೋಣ. 2 ವಿಷಲ್ ಮಾಡ್ಕೊಂಡ್ ಬರ್ತೀನಿ. ನೋಡಿ, ಈ ಕಡೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ನ ಇಟ್ಕೊಂಡಿದ್ದೀನಿ. 2 ವಿಷಲ್ನ ಮಾಡಿಸ್ಕೊತೀನಿ. ಈ ಕಡೆ ದೋಸೆ ಕೂಡ ಹಂಚಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮನೇಲಿ ನಾವು ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯನ ಸರ್ವ್ ಮಾಡ್ಕೊತಿದೀವಿ. ಇದೊಂದು 2 ವಿಷಲ್ ಆಗ್ಲಿ. ನೋಡಿ, ಈ ಕಡೆ ವಿಷಲ್ ಆಗಿದೆ. ನಾವು ಈ ಕಡೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ. ಇದಕ್ಕೆ ಇವಾಗ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಯ್ಲಿ. ನೋಡಿ, ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಅದಕ್ಕೆ ನಾನೀಗ ಸಾಸಿವೆ ಹಾಕೋತೀನಿ. ಸಾಸಿವೆ ಸ್ವಲ್ಪ ಚಟಪಟ ಸಿಡಿದ ತಕ್ಷಣ ಜೀರಿಗೆ, ಕರಿಬೇವು ಹಾಕೊಳ್ಳೋಣ. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ನಾನೀಗ ಉಪ್ಪನ್ನ ಸೇರಿಸ್ಕೊತೀನಿ. ಆಲೂಗಡ್ಡೆ ಹಾಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆಡ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಫ್ರೈ ಆಗುವಷ್ಟರಲ್ಲಿ ನಾವು ಈ ಕಡೆ ಆಲೂಗಡ್ಡೆನ ಸಿಪ್ಪೆ ಎಲ್ಲ ತಕೊಬರೋಣ. ಓಪನ್ ಮಾಡ್ತೀನಿ. ಈರುಳ್ಳಿ ಮತ್ತೆ ಆಲೂಗಡ್ಡೆ ಎಲ್ಲ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ. ನೋಡಿ, ನಾನೀಗ ಇದನ್ನ ಒಂದು ಪುಟ್ಟಿಗೆ ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ಒಂದು ಪುಟ್ಟಿಗೆ ಹಾಕಿಟ್ಕೊಂಡಿದೀನಿ. ಈಗ ಒಂದೊಂದನೇ ತಕೊಂಡ್ಬಿಟ್ಟು ಇದ್ರ ಸಿಪ್ಪೆ ಎಲ್ಲ ತಕ್ಕೊಳ್ಳೋಣ. ಈ ತರ ನೀಟಾಗಿ ನಾವು ಸಿಪ್ಪೆ ಎಲ್ಲ ತಕ್ಕೊಬೇಕು. ನೋಡಿ, ಈ ತರ ಒಂದೊಂದನೇ ನಾನು ತಕೊಂಡು ಈ ಪ್ಲೇಟಲ್ಲಿ ಇಟ್ಕೋತೀನಿ. ನೋಡಿ, ಸಿಪ್ಪೆ ಎಲ್ಲ ತೆಗೆದು ಈ ತರ ಪ್ಲೇಟಿಗೆ ಹಾಕಿಟ್ಕೊಂಡಿದೀನಿ. ಈ ಕಡೆ ಈರುಳ್ಳಿ ಕೂಡ ಬೇಯಿಸ್ಕೊಂಡಿರೋದು ಪುಟ್ಟಿಲಿ ಇಟ್ಕೊಂಡಿದೀನಿ. ಈ ಕಡೆ ಒಗ್ಗರಣೆ ಆಗಿದೆ ನೋಡೋಣ. ಈಗ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಇದನ್ನ ಈ ತರ ಕೈಯಲ್ಲೇನೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು. ಇದನ್ನ ನಿಮ್ಗೆ ಬಿಸಿ ಆಗುತ್ತೆ ಅಂದ್ರೆ ಈ ತರ ಸ್ಪೂನ್ ತಗೊಂಡ್ಬಿಟ್ಟು, ಸಾಫ್ಟ್ ಆಗಿ ಬೆಂದಿರುತ್ತಲ್ವಾ, ಬೇಗ ಇದಾಗ್ಬಿಡುತ್ತೆ. ಸ್ವಲ್ಪ ಮಾಡ್ಕೊಂಡ್ರೆ ಸಾಕು. ಇದೇ ತರನೇ ಇದೆಲ್ಲಾನು ಮಾಡ್ಕೊಂಡ್ ಬರ್ತೀನಿ. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆ ನೋಡಿ, ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಆಲೂಗಡ್ಡೆನು. ಈಗ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ಈರುಳ್ಳಿನೂ ಕೂಡ ಸೇರಿಸ್ಕೊತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೀವು ಮತ್ತೆ ಸ್ವಲ್ಪ ಉಪ್ಪು ಬೇಕಾದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಕೆಲವೊಬ್ರು ಏನಂದ್ರೆ ಫ್ರೆಂಡ್ಸ್, ಇವಾಗ ಈರುಳ್ಳಿನ ಒಗ್ಗರಣೆ ಜೊತೆಗೆ ಸೇರ್ಸ್ಕೊತಾರೆ. ಬಟ್ ಹೋಟೆಲಲ್ಲೆಲ್ಲ ಇದೇ ತರನೇ ಮಾಡೋದು. ಈರುಳ್ಳಿನ ಕುಕ್ಕರಲ್ಲಿ ಹಾಕ್ಬಿಟ್ಟು ಸಾಫ್ಟ್ ಆಗಿ 1-2 ವಿಷಲ್ ಮಾಡ್ಸ್ಕೊಂಡ್ಬಿಡ್ತಾರೆ. ಈ ತರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಪೂರಿ ಜೊತೆಗೂ ಸರ್ವ್ ಮಾಡ್ಕೊಬಹುದು. ಆಲೂ ಸಾಗು ತರ ಆಗುತ್ತೆ. ಅವಾಗ ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಂಡ್ಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಕೂಡ ಸ್ವಲ್ಪ ಸಪ್ಪೆ ಆಗಿತ್ತು, ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್. ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳುವಂತಹ ಬ್ರೇಕ್ಫಾಸ್ಟ್ಗೆ ನೀವು ದೋಸೆ ಜೊತೆಗೆಲ್ಲ ಆರಾಮಾಗಿ ಸರ್ವ್ ಮಾಡ್ಕೋಬಹುದು. ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ ನಾನು ಹೇಳಿದ್ನಲ್ವ, ಸ್ವಲ್ಪ ಇದನ್ನ ತೆಳು ಮಾಡ್ಕೊಬೇಕು. ಹಾಗಾದ್ರೆ ಅದು ಆಲೂಗಡ್ಡೆ ಸಾಗೋ ತರ ಆಗುತ್ತೆ, ಚೆನ್ನಾಗಾಗುತ್ತೆ. ಅದಕ್ಕೂ ಕೂಡ ನಾವು ನಮ್ಮ ಮನೇಲಿ ದೋಸೆ ಜೊತೆಗೆ ಸರ್ವ್ ಮಾಡ್ಕೋತಾ ಇದೀವಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. 10 ಮಿನಿಟ್ಸ್ ಅಲ್ಲೇ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.